ಮೊದಲು ಅವ್ರನ್ನ ಪೇನ್ ಫ್ರೀ ಮಾಡಿ ಪೂರ್ಣ ಅವರು ಎಲ್ಲ ಗಾಯಗಳನ್ನು ಕವರ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಈಗ ಫಸ್ಟ್ ಯಾವುದೇ ಒಂದು ಪೇಷಂಟ್ ನಮ್ಮ ಬರ್ನ್ಸ್ ಬಾಡಿ ಬಂದ ತಕ್ಷಣ ಅವ್ರನ್ನ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಫಸ್ಟು ಅದೆಲ್ಲ ಪೇಯ್ನ್ ಕಿಲ್ಲರ್ಸ್ ಅಂದರೆ ಪೇಯ್ನಲ್ಲಿ ಏನಿರುತ್ತೆ ಅವ್ರಿಗೊಂದು IV ಲೈನ್ ಹಾಕ್ಕೊಂಡು IV ಫ್ಲೂಯಿಡ್ಸು ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ಮೊದಲು ಅವ್ರನ್ನ ಪೇಯ್ನ್ ಫ್ರೀ ಮಾಡಬೇಕು. ಅಂದರೆ ಯಾವುದೇ ಒಂದು ಅವರಿಗೆ ಪೇಯ್ನಿಂದ ಅಂದರೆ ಬರ್ನ್ಸಲ್ಲಿ ತುಂಬ ಪೇಯ್ನ್ ಇರುತ್ತೆ ಆ್ಯಂಡ್ ಅಲ್ಲಿ ಫ್ಲೂಯಿಡ್ಸು ಲಾಸ್ ಆಗಿರುತ್ತೆ. ಅವರಿಗೆ ಮೇಯ್ನ್ ಟ್ರೀಟ್ಮೆಂಟು ಫ್ಲೂಯಿಡ್ಸು ಪೇಯ್ನ್ ಕಿಲ್ಲರದು. ಅದಾದ ನಂತರ ಅವ್ರದ್ದು ಬಾಡಿಯಲ್ಲಿ ಎಲ್ಲ ವಾಶ್ ಮಾಡಿ ಅಂದರೆ ಹೈಡ್ರೋಥೆರಪಿ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಶವರ್ ಬಾತ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನು ಬರ್ನ್ಸ್ ಡ್ರೆಸ್ಸಿಂಗ್ ಅಡ್ವಾನ್ಸ್ ಡ್ರೆಸ್ಸಿಂಗ್ಸು ಏನು ಡ್ರೆಸ್ಸಿಂಗ್ಸ್ ಇದೆ ನಮ್ಮಲ್ಲಿ ಎಲ್ಲ ಮೆಥಡ್ ಆಫ್ ಡ್ರೆಸ್ಸಿಂಗ್ಸು ನಾವು ಫಾಲೋ ಮಾಡ್ತೀವಿ. ಹಾಗಾಗಿ ಯಾವ ಪೇಷಂಟ್ಗೆ ಯಾವುದು ಸೂಟಬಲ್ ಡ್ರೆಸ್ಸಿಂಗು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಅವ್ರನ್ನ ಪೂರ್ಣ ಅವರು ಎಲ್ಲ ಗಾಯಗಳನ್ನ ಕವರ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಅವ್ರನ್ನ ಬೆಡ್ಡಿಗೆ ಹಾಕಿ ಅದು ನಾವು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತೀವಿ. ಆಂಟಿಬಯೋಟಿಕ್ಸ್ ಆಗಿ ಪೇಯ್ನ್ ಕಿಲ್ಲರ್ಸು ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಅದು ಯೂರಿನ್ ಎಲ್ಲ ಮಾನಿಟರ್ ಮಾಡಿಕೊಂಡು ಅವ್ರಿಗೆ ICU ಬೇಕಂದರೆ ನಮ್ಮದೇ ಬರ್ನ್ಸ್ಗೆ 5 ಬೆಡ್ ICU ಇದೆ, ವೆಂಟಿಲೇಟರ್ಸ್ ಇದೆ. ಸೊ ಅವ್ರನ್ನ ICU ಚೆಕ್ ಮಾಡ್ಕೊಳ್ಳೋದು ಅಥವಾ ವಾರ್ಡಲ್ಲಿ ಮ್ಯಾನೇಜ್ ಮಾಡೋದ್ರೆ ವಾರ್ಡಲ್ಲಿ ಮ್ಯಾನೇಜ್ ಮಾಡೋದು, ಆಕ್ಸಿಜನ್ ಬೇಕಾದ್ರೆ ಆಕ್ಸಿಜನ್ನು ಏನು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸುಟ್ಟಗಾಯಗಳಿಗೆ ಏನು ಚಿಕಿತ್ಸೆ ಬೇಕೋ ಅದೆಲ್ಲ ನಮ್ಮಲ್ಲಿ ಇದೇ ಬರ್ನ್ಸ್ ವಾರ್ಡಲ್ಲೇ ಎಲ್ಲ ಇರೋದ್ರಿಂದ OT ಸೌಲಭ್ಯನೂ ಇಲ್ಲೇ ಇರೋದ್ರಿಂದ ಎಲ್ಲ ಚಿಕಿತ್ಸಾ ಸೌಲಭ್ಯಗಳು ನಮ್ಮಲ್ಲಿ ದೊರೆಯುತ್ತೆ.